ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ರಿಗೂ ನಮಸ್ಕಾರ. ಸಾಗರ್ FF ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಸುವಿನ ಗಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕೆಸುವಿನ ಗಡ್ಡೆನ ಅರ್ವಿ ಅಂತಾನೂ ಕರೀತಾರೆ. ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೋಡಿ, ನಾನಿಲ್ಲಿ 3/4 kg ಆಗುವಷ್ಟು ಕೆಸುವಿನ ಗಡ್ಡೆನ ತಗೊಂಡಿದ್ದೀನಿ. ನೀಟಾಗಿ 20 ನಿಮಿಷ ನೆನೆಸಿ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಕುಕ್ಕರಲ್ಲಿ ಹಾಕೋಬೇಕು. ಕುಕ್ಕರಲ್ಲಿ ಹಾಕಿದ ನಂತರ ಈ ಗಡ್ಡೆಗಳು ಮುಳುಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮುಳುಗುವಷ್ಟು ನೀರನ್ನ ಹಾಕೊಂಡ್ರೆ ಸಾಕು, ಜಾಸ್ತಿ ಹಾಕೋದೇನು ಬೇಡ. ಇದನ್ನ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನ ನಾವು 1 ವಿಜಿಲ್ ಹಾಕ್ಸ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಜಾಸ್ತಿ ವಿಜಿಲ್ ಹಾಕ್ಸ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಗಡ್ಡೆ. ನಾವು ಆಲೂಗಡ್ಡೆ ಬೇಯಿಸ್ಕೊಳ್ತೀವಲ್ಲ ಆ ರೀತಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಇದನ್ನ 1 ವಿಜಿಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಇದನ್ನ ವಿಜಿಲ್ ಹಾಕಿಸ್ಕೊಂಡ ನಂತರ ಆರೋದಕ್ಕೆ ಬಿಟ್ಬಿಡ್ಬೇಕು. ಈ ಕೆಸುವಿನ ಗಡ್ಡೆಯಿಂದ ತುಂಬಾನೇ ನಮ್ಗೆ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದರಿಂದ ಹಲವಾರು ಲಾಭಗಳಿದೆ. ನಮ್ಮ ದೇಹಕ್ಕೆ ಸಿಗುವಂತಹ ಹಲವಾರು ಪೋಷಕಾಂಶಗಳನ್ನ ನೀಡುತ್ತದೆ ಇದು. ನೋಡಿ, ಈಗ 1 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ಹಾಕ್ಸ್ಕೊಂಡ ನಂತರ ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನೋಡಿ, ಈಗ ಮಸಾಲೆ ರುಬ್ಕೊಳ್ಳೋಣ. ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ, 2 ಗಡ್ಡೆಯನ್ನ. ಇಲ್ಲಿ ಒಂದು 10 ಇಂದ 12 ಕೆಂಪು ಮೆಣಸಿನ್ಕಾಯನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಜೀರಿಗೆ, 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೋಬೇಕಾಗುತ್ತೆ. ಮತ್ತೆ ಅರ್ಧ ಟೀ ಸ್ಪೂನು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕಿದ ನಂತರ ಇದನ್ನ ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ನಾನಿಲ್ಲಿ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಬನ್ನಿ, ಕುಕ್ಕರ್ ತಣ್ಣಗಾಗಿದೆ. ಈಗ ವಿಜಿಲನ್ನ ಓಪನ್ ಮಾಡಿ ಮುಚ್ಚಳ ತೆಗೆದು ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ನೋಡಿ, 1 ವಿಜಿಲ್ ಆಗಿದೆ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಬಿಸಿ ನೀರನ್ನ ಬಗ್ಸ್ಬಿಟ್ಟು ಇದನ್ನ ಸಪ್ರೇಟ್ ಬೌಲಲ್ಲಿ ಹಾಕಿ ತಣ್ಣೀರನ್ನ ಹಾಕೊಂಡು ನಾವು ಇದನ್ನ ಸಿಪ್ಪೆಯನ್ನ ಬಿಡಿಸ್ಬೇಕಾಗುತ್ತೆ. ನೋಡಿ, ನಾನು ಈ ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈಗ ಈ ರೀತಿ ಸಿಪ್ಪೆನ ಬಿಡಿಸ್ಬೇಕು. ನಾವು ಸೇಮ್ ಆಲೂಗಡ್ಡೆ ಪಲ್ಯಕ್ಕೆ ಯಾವ ರೀತಿ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ಬಿಡಿಸ್ಕೋತೀವೋ ಅದೇ ರೀತಿ ನಾವು ಬಿಡಿಸ್ಕೋಬೇಕಾಗುತ್ತೆ. ಇದು ಅಂಟಂಟಿರುತ್ತೆ, ಬಿಡಿಸುವಾಗ ಒಂದ್ ಸ್ವಲ್ಪ ಕೈಗೆಲ್ಲ ಅಂಟ್ಕೊಳ್ಳುತ್ತೆ, ನೋಡ್ಕೊಂಡು ಬಿಡಿಸ್ಕೊಳ್ಳಿ. ನೋಡಿ, ಈ ರೀತಿ ನಾನು ಎಲ್ಲಾ ಗಡ್ಡೆಗಳನ್ನ ಬಿಡಿಸಿ ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ನಾವು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೀವು ಯಾವ ಶೇಪ್ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಸಣ್ಣ ಸಣ್ಣದಾಗಿ ನೀವು ಪಲ್ಯ ಕಟ್ ಮಾಡ್ತಿರಲ್ಲ ಆ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ರೌಂಡ್ ಶೇಪ್ ಅಲ್ಲಾದ್ರೂ ಕಟ್ ಮಾಡ್ಕೊಬಹುದು. ಕಟ್ ಮಾಡ್ಕೊಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ಯಾಕಂದ್ರೆ ಅಂಟಂಟ್ ಇರುತ್ತಲ್ವಾ, ಅದಕ್ಕೋಸ್ಕರ. ನೋಡಿ, ನಾನು ಹೀಗೆ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಬೇಕಾಗುವಂತಹ ಪದಾರ್ಥಗಳು: ಕಡಲೆಬೇಳೆ, ಕರಿಬೇವು, ಉದ್ದಿನಬೇಳೆ, ಸಾಸಿವೆ ಮತ್ತೆ ಅರಿಶಿನ ಪುಡಿ ಇಷ್ಟನ್ನ ತಗೊಂಡಿದ್ದೀನಿ. ನೋಡಿ, ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ನಾವು ಇದಕ್ಕೆ ಕಡಲೆಬೇಳೆಯನ್ನ ಹಾಕೊಳ್ಳೋಣ. ಮತ್ತೆ ಉದ್ದಿನ ಬೇಳೆಯನ್ನು ಸಹ ಹಾಕೊಂಡು ಇದನ್ನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ. ಲೋ ಫ್ಲೇಮ್ ಅಲ್ಲೇ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಟರೆ ಏನಾಗ್ಬಿಡುತ್ತೆ ಅಂದ್ರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, 2 ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಕರಿಬೇವನ್ನ ಹಾಕೊಳ್ಳೋಣ.
ನೋಡಿ ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ನಾವು 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಯನ್ನ, ಅದನ್ನ ಹಾಕೊಳ್ಳೋಣ. ನೋಡಿ ಹೀಗೆ ತರಿ ತರಿಯಾಗಿ ರುಬ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವು ಹಾಕಿದ ನಂತರ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದ ನಂತರ ನಾವು ಇದಕ್ಕೆ ಕೆಸುವಿನ ಗಡ್ಡೆಯನ್ನ ಹಾಕೊಳ್ಳೋಣ. ನೋಡಿ ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಮಸಾಲೆ ಎಲ್ಲ ಪೂರ್ತಿಯಾಗಿ ಕೆಸುವಿನ ಗಡ್ಡೆ ನೀಟಾಗಿ ಮಿಕ್ಸ್ ಆಗೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೋಬೇಕು, ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದರಲ್ಲಿ ನಮಗೆ ಹಲವಾರು ಪೋಷಕಾಂಶಗಳನ್ನ ದೇಹಕ್ಕೆ ನೀಡುತ್ತೆ ಈ ಕೆಸುವಿನ ಗಡ್ಡೆ. ಇದನ್ನ ನಾವು ಗೋಟಿ ಗಡ್ಡೆ ಅಂತಾನೂ ಕರೀತಾರೆ. ಇದು ಗೆಣಸಿನ ರೀತಿನೇ ಇರುತ್ತೆ ಈ ಕೆಸುವಿನ ಗಡ್ಡೆ. ಈ ಕಾಡುಗಳಲ್ಲಿ, ಮರ ಗಿಡಗಳಲ್ಲಿ ಬೆಳೆಯುತ್ತೆ ಇದು. ಇದು ಮೈಕೈ ನೋವಿಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇರೋದ್ರಿಂದ ಮತ್ತೆ ನಾರಿನಾಂಶ ಕೂಡ ಇರುತ್ತೆ. ನೋಡಿ ಈಗ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಗೆ ಏನಾದ್ರೂ ಮೂಳೆಗಳಲ್ಲಿರುವ ಅಂಶ ಕಡಿಮೆ ಆದ್ರೆ, ಮತ್ತೆ ಮಂಡಿ ಸವೆತ ಏನಾದ್ರೂ ಇದ್ರೆ, ಈ ಗಡ್ಡೆನ ನಾವು ಬೇಯಿಸಿ ಈ ರೀತಿ ಪಲ್ಯ ಮಾಡಿ ತಿನ್ನೋದ್ರಿಂದ ಮೂಳೆಗಳಿಗೆ ಶಕ್ತಿಯನ್ನ ನೀಡುತ್ತೆ ಇದು. ಮತ್ತೆ ನೋವು ಕಡಿಮೆ ಆಗುತ್ತೆ. ಹಾಗಂತ ನೀವು ಈ ಗೆಣಸನ್ನ ತಿನ್ನೋ ರೀತಿ ತಿನ್ಬಾರ್ದು. ಇದನ್ನ ಗಂಟಲಲ್ಲಿ ಕಿರಿಕಿರಿ ಉಂಟಾಗ್ಬಿಡುತ್ತೆ. ಈಗ ನೋಡಿ ಕೊನೆಯದಾಗಿ ಇದನ್ನ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವರು ಇದನ್ನ ಸೂಪ್ ಮಾಡಿ ಸಹ ಕುಡಿತಾರೆ. ಕಾಲುಗಳು, ಮೂಳೆಗಳ ನೋವಿಗೆ ರಾಮಬಾಣ ಅಂತಾನೂ ಕರಿಬಹುದು. ಫ್ರೆಂಡ್ಸ್, ಈ ರೀತಿ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಲ್ಯ. ನಮ್ಮ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಮಕ್ಕಳಿಗೂ ಸಹ ಒಳ್ಳೇದು. ನೀವು ವಾರಕ್ಕೆ ಅಥವಾ 15 ದಿವಸಕ್ಕೊಂದ್ಸರಿ ಮಾಡಿಕೊಡಿ. ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.